ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲು. ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು, ನಮಗೆ ಎಷ್ಟೇ ನೋವಾಗಲಿ ಸಂತೋಷವಾಗಲಿ ನಮಗೆ ಕುಟುಂಬ ಎನ್ನುವುದು ಬೇಕು. ಆ ಕುಟುಂಬ ಇರುವುದು ಗೃಹದಲ್ಲಿ. ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ಸಂತೋಷ ದುಃಖವನ್ನೆಲ್ಲ ನಮ್ಮ ಕುಟುಂಬದವರ ಜೊತೆಗೆ ಹಂಚಿಕೊಳ್ಳುತ್ತೇವೆ ಎನ್ನುವುದರ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ. ಗೃಹ ವಾಸ ಮಾಡಲು ಬೇಕು, ಮನಃಶಾಂತಿಯಿಂದ ಉಳಿಯಲು ಬೇಕು. ಗೃಹದಲ್ಲಿ ಎಲ್ಲರ ಜೊತೆ ಕೂಡಿ ಇದ್ದಾಗ ಆ ಅನುಭವದ ಸುಮಧುರವೇ ಅದ್ಭುತವೀಗ. ಬಡವನಾಗಲಿ ಶ್ರೀಮಂತನಾಗಲಿ ಅವನಿಗೆ ಬೇಕು ಗೃಹ. ಆ ಗೃಹಕ್ಕೋಸ್ಕರ ದಂಡಿಸುತ್ತಾನೆ ಅವನ ದೇಹವ. ಗೃಹ ಸಂತೋಷದಿಂದ ಕೂಡಿದ ಅರಮನೆಯಾಗಬೇಕೇ ಹೊರತು ದುಃಖದಿಂದ ಕೂಡಿದ ಸೆರೆಮನೆಯಾಗಬಾರದು. ಗೃಹ ಹೊಂದಿದ್ದರೆ ನಮ್ಮ ನೆಲೆ, ಅಲ್ಲಿರುತ್ತದೆ ಕುಟುಂಬದವರ ಒಲುಮೆ. ಗೃಹ ನಮ್ಮ ಪರಿಶ್ರಮದ ಫಲ, ಉಳಿಸಿಕೊಳ್ಳಬೇಕು ನಮ್ಮ ಗೃಹವ. ಈ ನನ್ನ ಕವನ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೀಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು.